ಬೆಂಗಳೂರಿನ ವಿಜಯನಗರ ಮೈಸೂರು ರಸ್ತೆಯ ನಾಯಂಡಹಳ್ಳಿ ಬಳಿ ನೂತನ ರಸ್ತೆ ಮೇಲ್ಸೇತುವೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು. ಈ ರಸ್ತೆ ಮೇಲ್ಸೇತುವೆ ಈ ಭಾಗದ ಜನರ ಬಹುದಿನದ ಬೇಡಿಕೆಯಾಗಿದ್ದು, ಈ ನೂತನ ಮೇಲ್ಸೇತುವೆಯ ಮೂಲಕ ವಿಜಯನಗರ ಹಾಗೂ ಪಾದರಾಯನಪುರದ ಜನತೆಗೆ ಸಹಕಾರಿಯಾಗಲಿದೆ. ಈ ಸಂದರ್ಭದಲ್ಲಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ಅವರು, ಸಂಸದರಾದ ಶ್ರೀ ಪಿಸಿ ಮೋಹನ್ ಅವರು, ರಾಜ್ಯಸಭಾ ಸಂಸದರಾದ ಶ್ರೀ ಲೇಹರ್ ಸಿಂಗ್ ಅವರು, ವಿಜಯನಗರದ ಮಾಜಿ ಕಾರ್ಪೊರೇಟರ್ ಆದ ಶ್ರೀ ಎಚ್ ರವೀಂದ್ರ ಅವರು, ರೈಲ್ವೆ ಅಧಿಕಾರಿಗಳು ಸೇರಿದಂತೆ ವಿಜಯನಗರ ವಾರ್ಡ್ ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಹಾಗೂ ನಾಮಫಲಕವನ್ನ ಉದ್ಘಾಟನೆ ಮಾಡಿದರು. ಈ ಮೇಲ್ಸೇತುವೆಯನ್ನ ಯಲಹಂಕದ ವೆಂಕಟರೆಡ್ಡಿ ಹಾಗೂ ವಿಜಯವಾಡದ ಪ್ರತಿಷ್ಠಿತ ಸಂಸ್ಥೆಯಾದ ಮೆಸಸ್ ಟ್ರೆಂಚೆಟ್ ಇನ್ಫಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ನಿರ್ಮಾಣ ಮಾಡಿಕೊಟ್ಟಿದೆ. ಈ ಮೇಲ್ಸೇತುವೆಯು ವಿಜಯನಗರ ಪೈಪ್ಲೈನ್, ಪಾದರಾಯಪುರ, ಕೋರಿಪಾಳ್ಯದಲ್ಲಿರುವ ನಿವಾಸಿಗಳಿಗೆ ತುಂಬಾ ಸಹಕಾರಿಯಾಗಲಿದೆ. ಪಾದರಾಯಪುರ, ವಿಜಯನಗರ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದನ್ನು ಎತ್ತಿ ತೋರಿಸುವ ಕೆಲಸವನ್ನು ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ವಸತಿ ಮತ್ತು ವಕ್ಫ್ ಸಚಿವರು ಅದೇ ಯಾರ್ರೀ ಅದು? ರೇ ಸುಮ್ಮನೆ ಇರಿ ಪ್ಲೀಸ್. ನಾನೇ ಕಾರ್ಯಕ್ರಮ ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತೀರ ಅಂತ ನನಗೆ ಗೊತ್ತಿಲ್ಲ. ದಿಢೀರ್ ಕಾರ್ಯಕ್ರಮ ಆಗಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ವಸತಿ ಮಂತ್ರಿಗಳು ನನ್ನ ಕಿರಿಯ ಸಹೋದರ ಜಮೀರ್ ಅಹಮದ್ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಲೋಕಸಭಾ ಸದಸ್ಯರು ನನ್ನ ಸಹೋದರ ಪಿಸಿ ಮೋಹನ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಎಲ್ಲರ ಹಿರಿಯರು, ನಮ್ಮವರೇ ಆಗಿರ್ತಕ್ಕಂಥ ವಿಧಾನ ಲೋಕಸಭಾದ ಲೋಕಸಭೆಯಲ್ಲಿ ರಾಜ್ಯಸಭಾ ಸದಸ್ಯರು, ನನ್ನ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಲೇಹರ್ ಸಿಂಗ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ರೈಲ್ವೆ ಇಲಾಖೆಯ DRM ಅವರು ಅಶುತೋಷ್ ಕುಮಾರ್ ಸಿಂಗ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯೋದು ಮುಖ್ಯನ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ರೈಲ್ವೆ ಇಲಾಖೆಯ ಪ್ರಸಾದ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ದೀವಿ. ADRM ಆಗಿರ್ತಕ್ಕಂಥ ನಮ್ಮ ಪರೀಕ್ಷಿತ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಮುಖ್ಯ ಅಭಿಯಂತರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಬಂದು ಅವ್ರಿಗೂ ಸ್ವಾಗತ ಮಾಡಿ, ಮಹಾನಗರ ಪಾಲಿಕೆಯ ಸದಸ್ಯರುಗಳಾದ ಎಚ್ ರವೀಂದ್ರ ಅವರು ಬಂದಿದ್ದಾರೆ.
ನನ್ನ ಮತ್ತೊಬ್ಬ ಸಹೋದರ ಅಲ್ತಾಫ್ ಖಾನ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತೀನಿ. ಆರಿಫ್ ಪಾಷಾ ಅವ್ರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತೀನಿ. ನಮ್ಮ TV ಕೃಷ್ಣ ಅವ್ರು ಬಂದಿದ್ದಾರೆ. ಇನ್ನು ಯಾರ್ಯಾರು ಮಾಜಿ ಕಾರ್ಪೊರೇಟರ್ಗಳು ಬಂದಿದ್ದಾರೋ ಎಲ್ಲರೂ ಸ್ವಾಗತ ಕೋರಿ, ನಮ್ಮ ಮಂಡಲದ ಅಧ್ಯಕ್ಷ ಆದ ರಾಮಾಂಜಿ ಅವರು ಬಂದಿದ್ದಾರೆ. ಮತ್ತು ಬೇರೆ ಬೇರೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಇವಾಗ ತಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ ರಾಜ್ಯದ ಮಂತ್ರಿಗಳು ಲವಲವಿಕೆಗೆ ಪಾದರಸಕ್ಕೆ ಮತ್ತೊಂದು ಹೆಸರಾಗಿರ್ತಕ್ಕಂಥ ಸಹೋದರ ಜಮೀರ್ ಅಹಮದ್ ಅವರು, ನಾನು ಎರಡು ಬಾರಿ ಮುಂದಕ್ಕಾಗದೆ, ಒಂದು ದೇಶ ಇದ್ದರೆ ಮಾತ್ರ ನಾವು ಅನ್ನೋದನ್ನು ಪದೇ ಪದೇ ಹೇಳ್ತಕ್ಕಂಥ ಒಬ್ಬ ದೊಡ್ಡತನದ ರಾಜಕಾರಣಿಯಾಗಿದ್ದಾರೆ. ನಾನು ವಿನಂತಿ ಮಾಡಿದೆ ಮಾಡಿಬಿಡೋಣಪ್ಪ ಅಂತ. ಅವರು ಬಳ್ಳಾರಿಯಲ್ಲಿ ಹೊಸಪೇಟೆಯಲ್ಲಿ ಅಲ್ಲಿ ಉತ್ಸವ ಇತ್ತು, ಹಂಪಿ ಉತ್ಸವ. ಆ ಉತ್ಸವನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಆದರೆ ನಾನು ಆಮೇಲೆ ಮಾತಾಡ್ತೀನಿ ಒಂದು 5 ನಿಮಿಷ. ನಾನು ಜಮೀರ್ ಅಹಮದ್ ಅವರು ಮಾತನಾಡ್ತಾರೆ. ಒಂದೇ ಒಂದು ವಿನಂತಿಯನ್ನು ಮಾಡ್ತೀನಿ, ಯಾರೂ ಕೂಡ ಅನ್ಯತಾ ಭಾವಿಸ್ಕೊಳ್ಬಾರ್ದು. ಬೆಂಗಳೂರು ಬೆಳೀತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದೆ. ನಾವು ಯಾರನ್ನು ತೊಂದರೆ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ಒಳ್ಳೆಯ ನಗರ, ಇಷ್ಟೊಂದು ಸಾಮರಸ್ಯದ ಜೀವನವನ್ನು ಸಾಗಿಸ್ತಕ್ಕಂಥ ಬಡಾವಣೆ ಯಾವುದಾದ್ರು ಇದ್ದರೆ ಅದು ಪಾದರಾಯಪುರ, ವಿಜಯನಗರ ಈ ಭಾಗ ಅನ್ನೋದನ್ನು ನಾನು ತುಂಬ ಸಂತೋಷ ಹೇಳೋಕ್ಕೆ ಇಷ್ಟಪಡ್ತೀನಿ. 3 ಬಾರಿ ನಾನು ಶಾಸಕನಾಗಿದ್ದೆ. ನಾನಾದಮೇಲೆ ಜಮೀರ್ ಅಹಮದ್ ಅವ್ರು ಬಂದು 4 ಬಾರಿನೋ ಏನೋ ಆದರೂ ನಮ್ಮಲ್ಲಿ 4 ಬಾರಿ ನನ್ನ ತಲೆಗೆ ಪೂರ್ತಿ ಇದೆ. ಆದ್ದರಿಂದ ನನಗಿನ್ನ ನೀವೇ ಸೀನಿಯರ್. ಇವಾಗ ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ. ಈ ರಸ್ತೆ ಇವತ್ತೇನು ಮಾಡಿದ್ದೀವಿ, ನಾನು ಒಂದು ಸಾರಿ ಬಂದು ನೋಡಿದೆ. ಜಮೀರ್ ಅವ್ರು ಕೇಳಿದೆ, ಅಣ್ಣ ಇದೇನಾದ್ರು ಮಾಡಬೇಕಲ್ಲ ಅಣ್ಣ ನೀವೇನು ಬೇಕಾದ್ರೂ ಮಾಡಿ ಸೋಮಣ್ಣ, ನೀವೇನು ಬೇಕಾದ್ರೂ ಮಾಡಿ. ಅವ್ರಿಗೆ ಏನಿಲ್ಲ, ಅಭಿವೃದ್ಧಿ ಅಂದರೆ ಆಕಾಶದಲ್ಲಿರೋ ಸೂರ್ಯಾಚರಣೆಯನ್ನು ಇಟ್ಕೊಬತ್ತೀನಿ ಅಂತಾರೆ. ಹಾಗಾಗಿ ನಮ್ಮ PC ಮೋಹನ್ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಒಬ್ಬ ಅಜಾತ ಶತ್ರು. ಯಾವುದೇ ಕಾರಣಕ್ಕೆ 30% ಅಲ್ಪಸಂಖ್ಯಾತರು ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿದ್ದರೆ ಅದು ಸನ್ಮಾನ್ಯ PC ಮೋಹನ್ ಅವರ ಕ್ಷೇತ್ರ ಅಲ್ವೇನಪ್ಪ. ಒಂದು ದಿನವೂ ಕೂಡ ನಾನಾಗಲಿ, ಜಮೀರ್ ಅಹಮದ್ ಅವರಾಗಲಿ, PC ಮೋಹನ್ರಾಗಲಿ ನಾವೆಂದೂ ಕೂಡ ಬೇಸರಿಕೆ ಮಾಡ್ಕೊಂಡವರಲ್ಲ. ಸಣ್ಣ ಪುಟ್ಟ ಆಗ್ತಕ್ಕಂಥದ್ದು ಅಲ್ಲಲ್ಲೇ ಮಾಡಿ ಮುಂದಿನ ಪೀಳಿಗೆಗೆ ಈ ದೇಶದ ಇತಿಹಾಸವನ್ನು ನಾವು ತೋರಿಸ್ಬೇಕಾಗಿದೆ, ತಿಳಿಸ್ಬೇಕಾಗಿದೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯನ್ನು ವಿಶ್ವಕ್ಕೆ ನಾವು ಪರಿಚಯ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ. ಇವತ್ತೇನಿಲ್ಲೊಂದು 8 ಕೋಟಿ ಎಷ್ಟಪ್ಪ ಇದು ಖರ್ಚಾಗಿರೋದು, 14 ಕೋಟಿ ನಾವು ಖರ್ಚು ಮಾಡಿದ್ದೀವಿ ಭಾರತ ಸರ್ಕಾರ. ನಾನು ಹೋದ ಸಾರಿ ಬಂದಾಗ ನನ್ನ ಸ್ನೇಹಿತ ಇರಲಿಲ್ಲ, PC ಮೋಹನ್ರವರು ಇರಲಿಲ್ಲ. ಅವತ್ತು ಹೇಳಿದೆ ಈ ರೋಡ್ ವೈಟ್ ಕ್ಲಾಸ ಮಾಡಬೇಕು ಅಂತ. ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದೀರಿ. ಯಾರಿದಾರ ಗುತ್ತಿಗೆದಾರ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಸತ್ಯ, ದೇಶ ಇದ್ದರೆ ಮಾತ್ರ ನಾವು, ದೇಶದ ಇತಿಹಾಸ ಇದ್ದರೆ ಮಾತ್ರ ನಾವು, ದೇಶದ ಬೆಳವಣಿಗೆಯಲ್ಲಿ ಪ್ರಾಯಶಃ ಗೋವಿಂದರಾಜನಗರ ವಿಜಯನಗರ ಕೂಡ ಸೇರ್ಪಡೆ ಆಗ್ತದೆ ಅನ್ನೋದನ್ನ ಹೇಳಿ, ನಾನು ಅದಾದಮೇಲೆ ಇವರಿಬ್ಬರು ಮಾತಾಡಿದ ಮೇಲೆ ಒಂದು 2 ನಿಮಿಷ ನಾನು ಮಾತನಾಡ್ತೀನಿ. ಇದಕ್ಕೆ ಪೂರಕವಾದ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಂಥವರು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ಈ ಕಾರ್ಯಕ್ರಮ ನಡೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಇಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ನಮ್ಮ ಕರ್ತವ್ಯ ಧರ್ಮ ಆಗ್ತಾ ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ಹಿರಿಯರು, ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರಿದ್ರು, ಈಗಲೂ ನಮ್ಮ ಮುಖಂಡರು ಅವರು. ಯಾವಾಗ ಇದ್ರೂ ಸೋಮಣ್ಣ ಅಂದರೆ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು, ಅವಾಗ ನಮ್ಮ ಪಕ್ಷದ ಮುಖಂಡರು ಅಂದವರು. ಈಗ BJP ಪಕ್ಷಕ್ಕೆ ಹೋದ್ರೂ ಹಳೆ ಮುಖಂಡರಿಗೆ ಮರೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮುಖಂಡರಾದಂಥ ವಿ ಸೋಮಣ್ಣ ಅವರೇ, ಆತ್ಮೀಯ ಸ್ನೇಹಿತರು, ಲೋಕಸಭಾ ಸದಸ್ಯರಾದಂಥ PC ಮೋಹನ್ ಅವರೇ, ರಾಜ್ಯಸಭಾ ಸದಸ್ಯರಾದಂಥ ಲಹರ್ ಸಿಂಗ್ ಅವರೇ, KMDC ಚೇರ್ಮನ್ ಆತ್ಮೀಯರಾದಂಥ BK ಅಲ್ತಾಫ್ ಖಾನ್ ಅವರೇ, ಆತ್ಮೀಯ ಸ್ನೇಹಿತರಾದಂಥ ರವೀಂದ್ರ ಅವರೇ, ಆತ್ಮೀಯ ಆದಂಥ ಆರಿಫ್ ಪಾಷಾ ಅವರೇ, ಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಅಧಿಕಾರಿಗಳೇ, ಇಲ್ಲಿದ್ದಂಥ ಎಲ್ಲ ಆತ್ಮೀಯರೇ, ಇವತ್ತು ಭಾಳ ದಿನದಿಂದ ಆ ಕನಸಿತ್ತು, ಆ ಕನಸನ್ನು ಸೋಮಣ್ಣ ಅವರು ನೆನ್ಸು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಭಾಳ ವರ್ಷದಿಂದ ಜನಗಳಿಗೆ ಮೋಹನಣ್ಣ
ಇದು ನಮ್ಮ ವಿಜಯನಗರ ಚಂದ್ರಾಲೋಟೆ ಹೋಗ್ಬೇಕಾದ್ರೆ ಈ ಫ್ಲವರ್ ಮೇಲೇ ಹೋಗ್ಬೇಕಾಗ್ತದೆ. ಆ ಕಾರಣಕ್ಕೆ ಭಾಳ ವರ್ಷದಿಂದ ಆ ಕನಸಿತ್ತು. ಆ ಕನಸನ್ನು ಸೋಮಣ್ಣ ಅವರು ರೈಲ್ವೆ ಮಿನಿಸ್ಟರ್ ಆಗಿ ಭಾಳ ವರ್ಷದಿಂದ ಕನಸಿತ್ತು, ಏನು ಈಚೀಚಿಗಿಲ್ಲ. ಭಾಳ ವರ್ಷದಿಂದ ಕನಸಿದ್ದಿದ್ದು ಅದು ಯಾರನ್ನು ಮಾಡಿದಂದರೆ ಅದು ಸೋಮಣ್ಣ ಅವ್ರು ಮಾಡಿದ್ದಾರೆ ಅಂತ ಹೇಳಕ್ಕೆ ಬರ್ತೀನಿ. ಅದ್ರ ಜೊತೆಯಲ್ಲಿ ಈ ಫ್ಲೇವರ್ ಇದೊಂದೇ ಅಲ್ಲ ಮೋಹನಣ್ಣ, ರೋಡ್ ವೈಂಡಿಂಗು ಆಗಬೇಕು. 240 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀನ. ಆ ರೋಡ್ ವೈಂಡಿಂಗ್ ಕೆಲಸನೂ ನನ್ನ ಅನಿಸಿಕೆ ಒಂದೂವರೆ ತಿಂಗಳಲ್ಲಿ ಆ ಗುದ್ಲಿ ಪೂಜೆ ಮಾಡಿ ಆ ಕೆಲಸನ ನಾವು ಶುರು ಮಾಡ್ತೀವಿ. ಆ ರೋಡ್ ವೈಂಡಿಂಗ್ ಆಗಿ ಈ ಫ್ಲೇವರ್ ಆಗಿದ್ದರೆ ಜನಗಳಿಗೆ ಎಷ್ಟು ಅನುಕೂಲ ಆಗ್ತದೆ ಅಂದರೆ ನಾನು ಹೇಳೋಕ್ಕೆ ಸಾಧ್ಯನ. ಅಷ್ಟು ಒಳ್ಳೆ ಕೆಲಸನ ನಮ್ಮ ಸೋಮಣ್ಣ ಅವ್ರು ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ನನ್ನ ಕಡೆಯಿಂದ ಅವರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಸೋಮಣ್ಣ ಅಂದರೆ ಎಲ್ಲರಿಗೂ ಗೊತ್ತಿರೋದು ವಿಚಾರ. ನಾನು ಮುಂಚೆ ಫಸ್ಟ್ ಟೈಮ್ MLA ಆಗಬೇಕಾದ್ರೆ ಭಾಳ ಜನ ಲೀಡರ್ಗಳು ಸರ್ದಾರ್ ಅಂತ ಇದ್ದರು, ನಮ್ಮ ಬೇಗ್ ಸಾಹೇಬ್ರು ಈಗ ಬಂದಿದ್ದರು. ಯಾವತ್ತೂ ಅವ್ರು ಬರಲ್ಲ, ಅಷ್ಟು ಬೇಗ ಆಯ್ತು. 90 ವರ್ಷ ಆಗಿದೆ ಅವರು. ಬೇಗ್ ಸಾಹೇಬ್ರು ಅಂತ ಸುಬಾನೆ ಮಜ್ಜಿದವರು ಏನ್ರಿ ಬೆಳಗ್ಗೆ ಯಾವತ್ತೂ ಬರೋಲ್ಲ, ಇವತ್ತು ಬಂದಿದೆ ಅಂದರೆ ಇಲ್ಲ ಸರ್ ನಮ್ಮ ಲೀಡರ್ ಬಂದವರು ಸೋಮಣ್ಣ ಅವ್ರಿಗೋಸ್ಕರ ಬಂದಿದೆ ಅಂತ ಭೇಟಿ ಮಾಡಕ್ಕೆ ಬಂದಿರೆ. ಅಲ್ಲೇ ಕಾಣ್ತದೆ ಸೋಮಣ್ಣ ಅವರು ಯಾವ ಥರ ಅಂತ ಹೇಳ್ಬಿಟ್ಟು ನಾವೇನು ಹೇಳಂಗಿಲ್ಲ, ಅವ್ರ ಪ್ರೀತಿನೇ ಇಲ್ಲಿ ಕಾಣಿಸ್ತಾ ಇದೆ. ಈಗ ನನ್ನ ಕ್ಷೇತ್ರ ಅವ್ರ ಕ್ಷೇತ್ರ ಇವ್ರು ಹೇಳ್ದಂಗೆ ನಾನು ಮುಂಚೆ ಚಾಮರಾಜಪೇಟೆಯಲ್ಲಿದ್ದರೆ ಚಾಮರಾಜಪೇಟೆಯಲ್ಲಿ ಆಜಾದ್ ನಗರ ಸಿಗ್ತಾ ಇತ್ತು. ಆಜಾದ್ ನಗರ ಆದಮೇಲೆ ಈ ಏರಿಯಾ ಎಲ್ಲ ಸಿಕ್ಕದ್ದು 2008ಅಲ್ಲಿ. ಸೋಮಣ್ಣ ಅವ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂದರೆ ನಾನು ಹೇಳ್ಬಾರ್ದು, ನನಗಿಂತ 100 ಪಟ್ಟು ಜಾಸ್ತಿ ಅಭಿಮಾನಿಗಳು ಅವರಿದ್ದಾರೆ. ಅವ್ರಿಗೆ ಸೋಮಣ್ಣನಿಗೆ ಜಾತಿ ಭೇದ ಅಂತ ಇಲ್ಲ, ಯಾವ ಜಾತಿನೂ ಯಾವತ್ತೂ ಮಾಡಿಲ್ಲ. ಸೋಮಣ್ಣನ ಒಂದೇ ಕೆಲಸ, ಬಡವ್ರ ಕೆಲಸ, ದೇವ್ರ ಕೆಲಸ. ಅಂದರೆ ಅವ್ರ ಕೆಲಸ ಮಾಡೋದಲ್ಲಿ ನನ್ನ ಅನಿಸಿಕೆ ಎತ್ತಿದ ಕೈ. ನನಗೆ ಹೇಳ್ತಾ ಇದ್ರು, ನಾನು ಮೊದಲೇ ಬಾರಿ MLA ಆಗಬೇಕಾದ್ರೆ ಪಿ ಸಿ ಮೋಹನಣ್ಣ ಇವರೆಲ್ಲ ಸ್ನೇಹಿತರೆಲ್ಲ ನನ್ನ ಜೊತೆ ನಂದೇ ಕ್ಷೇತ್ರ ತಾನೆ ಸರ್, ಮರಿ ಸರ್ ನೀವು ಹೊಸದಾಗಿ ಗೆದ್ದಿದ್ದೀರಾ, ನೀವು ಕೆಲಸ ಮಾಡಬೇಕಾದ್ರೆ ಕಲಿಬೇಕಾದ್ರೆ ನಡೀರಿ ಸೋಮಣ್ಣ ಯಾವ ಥರ ಕೆಲಸ ಮಾಡ್ತಾರೆ ವಿಜಯನಗರ ನೋಡಿ ಅಂತ ಜನ ಹೇಳೋರು. ಅಂದರೆ ಸೋಮಣ್ಣನ ಹೆಸರನ್ನೇ ಅವ್ರ ಕೆಲಸ. ಅದು ನಾನು ನಿಲ್ಸಿಂಗೆ ಯಾವ ರಾಜಕಾರಣಿನೂ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ಆ ಕ್ಷೇತ್ರದ ಕೆಲಸ ಈ ಥರ ಸೋಮಣ್ಣ ಮಾರಂಗೆ 220 ಇಲ್ಲ, ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂಥ ಕೆಲಸನ ಸೋಮಣ್ಣ ಮಾಡಿದ್ದಾರೆ. ಇಲ್ಲಿ ಕೇಂದ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಸೋಮಣ್ಣ ಮಾಡಿರೋದು ಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ, MLA ಆಗಿ ಕೆಲಸ ಮಾಡಿದ್ದಾರೆ. ಅದೆಲ್ಲ ಒಂದು ಕಡೆ ಇರಲಿ, ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ರೈಲ್ವೇದಲ್ಲಿ ನನ್ನ ಅನಿಸಿಕೆ ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಯಾವ ಕೇಂದ್ರದಲ್ಲೂ ಮಂತ್ರಿ ಯಾರೂ ಕೆಲಸ ಮಾಡಿಲ್ಲ, ಅಷ್ಟು ಸೋಮಣ್ಣ ಅವರು ಕೆಲಸ ಮಾಡ್ತಾವ್ರೆ. ಉದಾಹರಣೆ ಎಲ್ಲಿ ನೋಡ್ರು ಸೋಮಣ್ಣನೇ. ಮೊನ್ನೆ ವಿಜಯನಗರ ಹೋಗಿದ್ದೀನಿ ಸೋಮಣ್ಣ, ಬಳ್ಳಾರಿ ಹೋಗಿದ್ದೀನಿ ಸೋಮಣ್ಣ, ಕೊಪ್ಪಳ ನೋಡ್ರೆ ಸೋಮಣ್ಣ, ಬೆಳಗಾಮಲ್ಲಿ ನೋಡ್ರೆ ಸೋಮಣ್ಣ. ಇಡೀ ರಾಜ್ಯದಲ್ಲಿ ಎಲ್ಲ ನಾನು ನೋಡಿ ರೈಲ್ವೆ ಕೆಲಸ ಇವತ್ತು ಆಗ್ತಾ ಇದೆ ಅಂದರೆ ಅದು ಸೋಮಣ್ಣ. ಇಲ್ಲಿ ಬಂದರೆ ನಮ್ಮ ರಾಜ್ಯದಲ್ಲಿಲ್ಲ, ಬೇರೆ ದೇಶದಲ್ಲಿ ಎಲ್ಲ ಕಡೆ ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಮಧ್ಯಪ್ರದೇಶದಲ್ಲಿದ್ದಾರೆ, ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಆಂಧ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಇದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಅಂದರೆ ಗುಜರಾತಲ್ಲಿದ್ದಾರೆ. ಅಂದರೆ ಆ ಕೆಲಸ ಇದೆಯಲ್ಲ ಬೇರೆ ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮದೇ ಉದಾಹರಣೆ, ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಆಗಿದ್ದೀನಿ. ಒಂದು ಲೈನ್ ಕನೆಕ್ಷನ್ ಮಾಡಬೇಕಾದ್ರೆ 2300 ಕೋಟಿ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಎಷ್ಟು? 2300 ಕೋಟಿ. 2300 ಕೋಟಿ ಹೇಳಿಲ್ಲ ಸೋಮಣ್ಣ, ಇದು ಯಲಂಕಾರದ ಹೇಳಿದ್ರು 5000 ಕೋಟಿ ಅಂತ ಒಂದು ಯಲಂಕಾದ ಉದಾಹರಣೆ ಕೊಟ್ಟರು. ನನ್ನ ಜಿಲ್ಲೆಯಲ್ಲೇ 2372 ಕೋಟಿ ಎಕ್ಸ್ಟ್ರಾ ಲೈನ್ ಮಾಡೋಕ್ಕೆ ವಿಜಯನಗರ ಬಳ್ಳಾರಿ. ಯಾರಿಂದ ರೀ ಸಾಧ್ಯ? ಅದು ಯಾರಿಂದ ಸಾಧ್ಯ? ಅದು ಒಬ್ಬರಿಂದನೇ ಸಾಧ್ಯ, ಅದು ಸೋಮಣ್ಣಯಿಂದ ಸಾಧ್ಯ. ಹಾಗಾಗಿ ಸೋಮಣ್ಣ ಒಳ್ಳೆ ನನ್ನ ಅನಿಸಿಕಣ, ನೀವು ಮಾಡ್ತಿರೋದು ಕೆಲಸ ಯಾರು ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಆಗ್ತಾ. ಪಕ್ಷ ಭೇದ ಬಿಟ್ಟು ನೀವು ಮಾಡಿದ್ರೆ ಕೆಲಸ ನಾವು ಮೆಚ್ಕೊಳ್ಳೇಬೇಕಾಗ್ತದೆ. ಒಳ್ಳೆ ಕೆಲಸನ ಮಾಡಿದ್ದೀರಾ, ನಿಮ್ಮ ನೋಡಿ ನಾವೆಲ್ಲ ಕೆಲಸನ ಕಲಿಬೇಕಾಗ್ತದೆ. ಈ ಭಾಳ ವರ್ಷದಿಂದ ಈ ಕನಸಿತ್ತು, ಆ ಕೆಲಸನ ನೀವು ನೆನೆಸು ಮಾಡಿದ್ದೀರಂತ ಇನ್ನೊಂದು ಬಾರಿ ಧನ್ಯವಾದಗಳು ಸಲ್ಲಿಸಿ